ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ದಿನ ಬಂತು ಪ್ರಿಯರೇ, ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ಬನ್ನು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದಿನಾಲು ನಿಮ್ಮ ಬಾಗಲ ಬಳಿ ಕಾದಿರುವಂಥವರು ಧನ್ಯರು. ಆ ಕಾಲದ ಇಸ್ರಾಯೇಲರಿಗೆ ಆಕಾಶದ ಮನ್ನದಿಂದ 40 ವರ್ಷ ಪೋಷಿಸಿದ ಹಾಗೆ ಈ ದಿನ ನಿಮ್ಮ ದಿವ್ಯ ವಾಕ್ಯಗಳಿಂದ ಅನುದಿನವೂ ನಾವು ಬಲಗೊಳ್ಳುವುದಕ್ಕಾಗಿ ಅವಕಾಶ ಕೊಟ್ಟಿರುವುದರಿಂದ ವಂದನೆಗಳು ದೇವರೇ. ನಮ್ಮ ಆಧ್ಯಾತ್ಮಿಕ ಹಸುವೆಯಿಂದ, ತವಕದಿಂದ ನಾವು ತೃಪ್ತರಾಗುವ ಹಾಗೆ ನಿಮ್ಮ ಪ್ರೀತಿಪೂರ್ವಕವಾದ ವಾಕ್ಯ ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಿಜವೇ ಪ್ರಿಯರೇ, ದಣಿದವರಿಗೆ ತಂಪಾದ ನೀರು ಕೊಡೋದಾದರೆ ಬಿಸಿಲಲ್ಲಿ ಬಂದವರಿಗೆ ತಂಪು ನೀರು ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಹಾಗೆಯೇ ನಾವು ಈ ಲೌಕಿಕ ಕಾರ್ಯಗಳಲ್ಲಿ ದಣಿದವರಾಗಿ ಬೇಸತ್ತು ಹೋದ ಪರಿಸ್ಥಿತಿಯಲ್ಲಿ ನಮಗೆ ಆದರಣೆ ಉಂಟು ಮಾಡುವಂಥದ್ದು, ನಮಗೆ ಉತ್ಸಾಹ ಪ್ರೋತ್ಸಾಹವನ್ನುಂಟು ಮಾಡುವಂಥದ್ದು ನಮ್ಮ ದೇವರ ವಾಕ್ಯವಾಗಿದೆ. ಎಷ್ಟು ಜನ ನಿಮ್ಮಲ್ಲಿ ದೇವರ ವಾಕ್ಯವನ್ನು ಅನುದಿನವೂ ಕ್ರಮವಾಗಿ ಧ್ಯಾನಿಸುತ್ತಾ ಇದ್ದೀರಿ, ಕೇಳ್ತಾ ಇದ್ದೀರಾ ಎಂದು ನಾನು ಕೇಳೋದಿಲ್ಲ. ಕೇಳ್ತಿದ್ದೇವೆ ಎಂದು ಬಹಳಷ್ಟು ಜನ ಹೇಳ್ತಾರೆ. ಆದರೆ ಏನು ಕೇಳಿದ್ದೇವೆ? ಕೇಳಿದ್ದನ್ನು ಮನಸ್ಸಲ್ಲಿಟ್ಕೊಂಡು ಧ್ಯಾನಿಸ್ತಾ ಇದ್ದೇವಾ? ಹಗಲಿರುಳು ವಾಕ್ಯ ಧ್ಯಾನಿಸುವವರು ಧನ್ಯರು, ಅವರು ನೀರಿನ ಕಾಲುವೆ ಬಳಿ ಬೆಳೆದಿರುವ ಮರದಂತಿರುವರು, ತಕ್ಕ ಕಾಲದಲ್ಲಿ ಫಲ ಕೊಡುವ ಮರದಂತಿರುವರು. ಈ ದಿನ ಬಹಳಷ್ಟು ಜನರ ಜೀವಿತದಲ್ಲಿ ವಾಕ್ಯ ಅವರ ಹೃದಯದ ಒಳಗೆ ಹೋಗ್ತಾ ಇಲ್ಲ ಪ್ರಿಯರೇ. ಯೇಸು ಸ್ವಾಮಿ ಬೀಜ ಬಿತ್ತುವವನ ಸಾಮ್ಯ ಹೇಳಿದಾಗ 4 ವಿಧವಾದ ನೆಲದ ಕುರಿತಾಗಿ ಹೇಳ್ತಾರೆ. ಬಿತ್ತುವವನು ಬೀಜ ಬಿತ್ತಲು ಹೋಗ್ತಾನೆ. ಕೆಲವೊಂದು ಬೀಜ ದಾರಿ ಮಗ್ಗಲಲ್ಲಿ ಬೀಳುತ್ತವೆ. ಅದು ಗಟ್ಟಿಯಾಗಿ ಬಿಗಿಯಾಗಿರ್ತದಲ್ಲವೇ, ದಾರಿ ನಡೆದು ಅಲ್ಲಿ ಒಳಗಡೆ ಹೋಗಲ್ಲ ಬೀಜ. ಹಾಗಾಗಿ ಆಕಾಶ ಪಕ್ಷಿಗಳು ಬಂದು ಆ ಬೀಜ ಎತ್ಕೊಂಡು ಹೋದವು. ಇನ್ನು ಕೆಲವರು ಅದೇ ರೀತಿಯಾಗಿ ವಾಕ್ಯ ಕೇಳ್ತಾ ಇದ್ದಾರೆ, ಆದರೆ ಅದು ಮನಸ್ಸೊಳಗಡೆ ಹೋಗದೇ ಇರೋದ್ರಿಂದ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸಮೂಹಗಳು ಅವುಗಳನ್ನು ಎತ್ಕೊಂಡು ಹೋಗ್ತಿವೆ. ಮತ್ತೆ ಕೆಲವು ಬೀಜಗಳು ಕಲ್ಲು ಬಂಡೆಗಳಲ್ಲಿ ಬಿದ್ದುವು. ಅಲ್ಲಿ ಮಣ್ಣು ಆಳವಾಗಿರದೇ ಇರೋದ್ರಿಂದ ಆ ಬೀಜ ಮೊಳಕೆ ಒಡೆಯುತ್ತೆ, ಆದರೆ ಬಿಸಿಲು ಬಿದ್ದ ಕೂಡಲೇ ಒಣಗಿ ಹೋಗುತ್ತೆ. ಅಂದರೆ ಕೆಲವರು ವಾಕ್ಯ ಹೇಳಿದ್ದು ಚೆನ್ನಾಗೇ ಇತ್ತು ಎಂಬುದಾಗಿ ಅಂಗೀಕರಿಸುತ್ತಾರೆ, ಆದರೆ ವಾಕ್ಯದ ನಿಮಿತ್ತ ಚಿಕ್ಕ ಶ್ರಮೆ ಕಷ್ಟ ಏನಾದರೂ ಬಂದರೆ ಅವರು ಅಭ್ಯಂತರ ಪಡ್ತಾರೆ. ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದುವು. ಮುಳ್ಳು ಗಿಡಗಳು ಬೆಳೆದು ಆ ವಾಕ್ಯ ಅಡಗಿಸಿಬಿಟ್ವು. ಅಂದರೆ ಐಹಿಕ ವಿಚಾರಗಳು, ಹಣದ ಆಸೆಗಳು. ವಾಕ್ಯ ಕೇಳ್ತಾರೆ, ಇದು ನಿಜವೋ ಅನ್ನುತ್ತಾರೆ. ಆದರೆ ಈ ಲೋಕ ಸಂಬಂಧವಾದ ಆಸೆಗಳಿಂದ, ಆಕರ್ಷಣೆಗಳಿಂದ ಬಿಡುಗಡೆ ಹೊಂದದೆ ಅವರು ಆಧ್ಯಾತ್ಮಿಕ ಜೀವಿತದಲ್ಲಿ ಅಡಗಿ ಹೋಗ್ತಾರೆ. ಆದರೆ ಕೆಲವರು ವಾಕ್ಯವನ್ನು ಕೇಳಿ, ಅಂಗೀಕರಿಸಿ, ಅವಲಂಬಿಸಿ ತಾಳ್ಮೆಯಿಂದ ಫಲಿಸುತ್ತಾರೆ. 30ರಷ್ಟು, 60ರಷ್ಟು, 100ರಷ್ಟು ಫಲಿಸ್ತಾರೆಂದು ವಾಕ್ಯ ಹೇಳುತ್ತೆ. ಅದಕ್ಕೆ ವಾಕ್ಯ ಕೇಳುವುದಕ್ಕೋಸ್ಕರ ಹೃದಯ ಸಿದ್ಧಪಡಿಸಿಕೊಳ್ಳಬೇಕು. ಕಿವಿಯುಳ್ಳ ಪ್ರತಿಯೊಬ್ಬನು ಕೇಳಲಿ ಎಂದು ಯೇಸು ಹೇಳ್ತಾ ಇದ್ರು. ಯಾಕೆಂದರೆ ಕೇಳುವಾಗ ಎಲ್ಲರೂ ಕೇಳ್ತಾರೆ, ಆದರೆ ಎಲ್ಲರ ಹೃದಯದಲ್ಲಿ ಆ ವಾಕ್ಯ ಫಲಿಸುತ್ತಾ ಇಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಹೋಶಾಯ ಪುಸ್ತಕದಲ್ಲಿ, ಹಿಂದೆ ಎಂದು ಗೆಯ್ಯದಿರುವ ನಿಮ್ಮ ಬೀಡು ಭೂಮಿಯನ್ನು ಗೆಯ್ಯಿರಿ. ಇದುವರೆಗೂ ಗೆಯ್ಯದಿರುವ ನಿಮ್ಮ ಬೀಡು ಭೂಮಿಯನ್ನು ಗೆಯ್ಯಿರಿ. ಬೀಡು ಭೂಮಿ ನೋಡಿದ್ದೀರಾ ಹೇಗಿರುತ್ತವೆಂದು? ಅದಕ್ಕೆ ಬಂಜರ ಭೂಮಿ ಅನ್ನುತ್ತಾರೆ. ಕಲ್ಲು ಮುಳ್ಳುಗಳಿಂದ ತುಂಬಿ ಒಣಗಿ ಬಿರುಕು ಒಡೆದು ಎಷ್ಟೊಂದು ಆ ಡ್ರೈನೆಸ್ ಅಲ್ಲಿ ನೋಡ್ತೇವೆ, ಒಣಗಿದ ಸ್ಥಿತಿ ನೋಡ್ತೇವೆ. ಒಬ್ಬ ರೈತ ಅಂತಹ ಒಣಗಿದ ಭೂಮಿಯಲ್ಲಿ ಬೀಜ ಬಿತ್ತಬೇಕಾದರೆ ಆ ಭೂಮಿಯನ್ನು ಮೊದಲು ಗೆಯ್ಯುತ್ತಾನೆ. ನೇಗಿಲಿನಿಂದ ಸಾಲು ಸಾಲಾಗಿ ಗೆಯ್ಯಿದು ಕಲ್ಲುಗಳನ್ನೆಲ್ಲ ಆರಿಸಿ ನೀರು ಹೋಗಲು ಮಡಿ ಕಟ್ತಾನೆ. ಇಲ್ಲಿ ದೇವರು ಹೇಳ್ತಾರೆ, ನೀವು ಗೆಯ್ಯಿರಿ, ನಾನು ನಿಮ್ಮ ಮೇಲೆ ನೀತಿಯ ಮಳೆಯನ್ನು ಸುರಿಯ ಮಾಡುತ್ತೇನೆ ಅನ್ನುತ್ತಾರೆ. ಒಮ್ಮೆ ನೋಡಿರಿ, ಹೋಶಾಯನ ಪುಸ್ತಕ 10ನೇ ಅಧ್ಯಾಯ 12ನೇ ವಚನದಲ್ಲಿ, ನೀತಿಯ ಬೀಜವನ್ನು ಬಿತ್ತಿರಿ, ಪ್ರೀತಿಯ ಫಲವನ್ನು ಏನಂತೆ ನೀವು ಕೊಯ್ಯಿರಿ. ಗೆಯ್ಯದ ನಿಮ್ಮ ಭೂಮಿಯನ್ನು ಗೆಯ್ಯಿರಿ. ಯೆಹೋವನು ಬಂದು ನಮ್ಮ ಮೇಲೆ ನೀತಿಯನ್ನು ವರ್ಷಿಸಲೆಂದು ಆತನನ್ನು ಶರಣು ಹೋಗುವ ಸಮಯವು ಒದಗಿದೆ. ಏನಂತೆ? ಬೀಡು ಭೂಮಿಯನ್ನು ಗೆಯ್ಯಿರಿ. ಹೃದಯವನ್ನು ಗೆಯ್ಯಬೇಕು, ಪರೀಕ್ಷಿಸಿಕೊಳ್ಳಬೇಕು, ಸಿದ್ಧಪಡಿಸಿಕೊಳ್ಳಬೇಕು.
ಹೃದಯವನ್ನು ಸಿದ್ಧಪಡಿಸಿಕೊಂಡರೆ ದೇವರು ತನ್ನ ಏನ್ಮಾಡ್ತಾರೆ? ನೀತಿಯ ಮಳೆಯನ್ನು ಸುರಿಯ ಮಾಡುತ್ತಾರೆ. ನೋಡಿ, ಬೆಳೆ ಬೆಳೆಯಬೇಕಾದರೆ ಭೂಮಿ ಸರಿಯಾಗಿದ್ರೆ ಸಾಕಾಗುವುದಿಲ್ಲ, ಬೀಜ ಸರಿಯಾಗಿದ್ರೆ ಸಾಕಾಗುವುದಿಲ್ಲ, ಒಳ್ಳೆ ನೀರು ಕಟ್ಟಲ್ಪಡಬೇಕು. ನೀರಿಲ್ಲದೆ ಹೊಲಗಳು ಒಣಗಿ ಹೋಗ್ತವೆ. ಅತಿವೃಷ್ಟಿ ಅನಾವೃಷ್ಟಿ ಈ ದಿನಗಳಲ್ಲಿ ನಾವು ನೋಡುತ್ತಲೇ ಇದ್ದೇವಲ್ಲವೇ? ಇಲ್ಲಿ ದೇವರು ಹೇಳ್ತಾರೆ, ನಿಮ್ಮ ಕೆಲಸ ನೀವು ಮಾಡಿರಿ, ಅಂದರೆ ನೀವು ಪಶ್ಚಾತ್ತಾಪ ಪಡೆಯಿರಿ, ನಾನು ನಿಮ್ಮನ್ನು ನೀತಿಯ ಮಳೆಯಿಂದ, ನನ್ನ ಆಶೀರ್ವಾದದ ಸುವರಗಳಿಂದ ನಿಮ್ಮನ್ನು ತುಂಬಿಸುತ್ತೇನೆ ಅನ್ನುತ್ತಾರೆ. ಒಮ್ಮೆ ಯೇಸು ಸಮಾರ್ಯದ ಊರು ದಾಟಿ ಹೋಗಬೇಕಾಯ್ತಂತೆ. ಯಾಕೆಂದರೆ ಅಲ್ಲಿ ಒಂದು ಒಣಗಿದ ಸ್ಥಿತಿಯನ್ನು ಗಮನಿಸುತ್ತೇವೆ. ಅಲ್ಲಿ ಯಾಕೋಬನ ಒಂದು ಬಾವಿ ಇತ್ತು. ಊರಿನವರಿಗೆಲ್ಲ ಆ ಬಾವಿಯ ನೀರೇ ಆಧಾರವಾಗಿತ್ತು. ಆದರೆ ನಡು ಮಧ್ಯಾಹ್ನ ವೇಳೆಯಲ್ಲಿ ಒಬ್ಬ ಸಮಾರ್ಯದ ಸ್ತ್ರೀ ನೀರು ಸೇದುವುದಕ್ಕಾಗಿ ಬರುತ್ತಾಳೆ. ಆ ಸಮಯದಲ್ಲಿ ಯೇಸು ಅಲ್ಲಿ ಆಕೆಗೋಸ್ಕರವೇ ಕಾದು ಎದುರು ನೋಡಿರುವಂತೆ, ಆಕೆಗೋಸ್ಕರವೇ ಅಲ್ಲಿಗೆ ಹೋಗಿರುವಂತೆ, ಆಕೆಯ ದಾಹ ತೀರಿಸಬೇಕೆಂದು, ಆಕೆಯ ಸ್ಥಿತಿ ಮಾರ್ಪಡಿಸಬೇಕೆಂದು, ಒಣಗಿರುವ ಆಕೆಯ ಬದುಕಿನಲ್ಲಿ ನೀತಿಯ ಫಲ ಫಲಿಸಬೇಕೆಂದು ಆಶಿಸಿದ್ರು. ಸ್ವಲ್ಪ ದಾಹ ಆಗಿದೆ, ಕುಡಿಯಲು ನೀರು ಕೊಡು ಅಂತ ಕೇಳಿದ್ರೆ, ನಾವು ಸಮಾರ್ಯದವರು, ನೀವು ಯಹೂದ್ಯರಲ್ಲವೋ, ನನಗೆ ನೀರು ಕೊಡು ಅಂತ ಕೇಳೋದೇನು ಅನ್ನುತ್ತಾಳೆ. ನಿನಗೆ ಕುಡಿಯಲು ನೀರು ಕೊಡು ಅಂತ ಕೇಳಿದವನು ಯಾರೆಂದು ನಿನಗೆ ನಿಜವಾಗ್ಲೂ ಗೊತ್ತಾಗುವುದಾದರೆ ಆತನು ನಿನಗೆ ಜೀವಜಲದ ನೀರನ್ನು ಕೊಡುತ್ತಾನೆ, ಜೀವಜಲವನ್ನು ಕೊಡುತ್ತಾನೆ. ಅಂದಾಗ ನೀನು ನಮ್ಮ ಪೂರ್ವಿಕನಾದ ಯಾಕೋಬನಿಗಿಂತಲೂ ದೊಡ್ಡವನು. ಈ ಯಾಕೋಬನ ಬಾವಿಯಲ್ಲಿ, ಈ ಒಂದು ಪ್ರಾಂತ್ಯದಲ್ಲೆಲ್ಲ ನೀರು ಕೊಡುವ ಈ ಬಾವಿ ನೀರಿಗಿಂತಲೂ ನೀನು ಕೊಡುವ ನೀರೇ ಶ್ರೇಷ್ಠ ನೀರೆಂದು ಮಾತಾಡೋದಾದರೆ ಅದು ಹೇಗೆ? ಈ ನೀರು ಕುಡಿದವನಿಗೆ ನೀರಡಿಕೆ ಆಗತ್ತೆ, ಆದರೆ ನಾನು ಕೊಡುವ ಜೀವಜಲದ ನೀರು ಕುಡಿಯುವವನಿಗೆ ಇನ್ನೆಂದಿಗೂ ನೀರಡಿಕೆಯಾಗಲ್ಲ. ಒಮ್ಮೆ ಓದೋಣ ಬನ್ನಿ, ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನ. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು, ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಎಂದು ಆಕೆಗೆ ಹೇಳಿದನು. ಆತನು ನಿನಗೆ ಜೀವ ಕೊಡುವ ನೀರನ್ನು ಕೊಡ್ತಾನೆ. ಯೇಸು ಹೇಳ್ತಾರೆ, ನಾನು ಕೊಡುವ ನೀರು ಕುಡಿಯುವವನಿಗೆ ಇನ್ನೆಂದಿಗೂ ನೀರಡಿಕೆಯಾಗುವುದಿಲ್ಲವೆಂದು. ನೋಡಿ, ಈ ದಿನ ಮನುಷ್ಯರು ಆ ಒಂದು ಬೀಡು ಭೂಮಿ ಯಾವಾಗಲೂ ಮಳೆಗಾಗಿ ಕಾದು ಎದುರು ನೋಡುತ್ತಾ ಇರುತ್ತೆ. ಮಳೆ ಸುರಿಯದೇ ಇರೋದ್ರಿಂದ ಅದು ಒಣಗಿ ಒಂದು ಬಂಡೆಯಂತೆ ಮಾರ್ಪಟ್ಟು ಅದು ಯಾವ ಪ್ರಯೋಜನಕ್ಕೆ ಬಾರದಾಗಿ ಮಾರ್ಪಡುತ್ತೆ. ಈ ದಿನ ಮನುಷ್ಯರು ಕೂಡ ಒಣಗಿ ಹೋದ ಸ್ಥಿತಿಯಲ್ಲಿದ್ದಾರೆ. ನಿರಾಶೆಯಲ್ಲಿದ್ದಾನೆ, ನಿರುತ್ಸಾಹದಲ್ಲಿದ್ದಾನೆ, ಬೇಸರಗೊಳ್ಳುತ್ತಿದ್ದಾನೆ, ಸಿಟ್ಟಾಗ್ತಿದ್ದಾನೆ, ಗುಣಗುಟ್ತಿದ್ದಾನೆ, ಬದುಕನ್ನು ವ್ಯರ್ಥವೆಂದು ಪರಿಗಣಿಸ್ತಿದ್ದಾನೆ. ಆ ವಿಷಯದಲ್ಲಿ ಸಂತುಷ್ಟರಾಗುವುದಕ್ಕಾಗಿ ಎಲ್ಲೆಲ್ಲೋ ಸಮಾಧಾನಕ್ಕಾಗಿ ಎದುರು ನೋಡ್ತಿದ್ದಾನೆ. ಈ ಸ್ತ್ರೀ ತನ್ನ ಜೀವಿತದಲ್ಲಿ ತೃಪ್ತಿಯಿಲ್ಲದವಳಾಗಿದ್ದಾಳೆ, ತನ್ನ ಜೀವಿತದಲ್ಲಿ ಬೇಸರಗೊಂಡಿದ್ದಾಳೆ. ಆಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಆಕೆಯ ಜೀವಿತದಲ್ಲಿ ಸಮಾಧಾನ ದೊರಕಲಿಲ್ಲ. ಅದಕ್ಕೆ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆಂದು ಹೇಳಿದ ಯೇಸು ಆಕೆಯ ಕಣ್ಣುಗಳನ್ನು ತೆರೆಯುವುದಕ್ಕಾಗಿ ಆಕೆಯೊಂದಿಗೆ ಮಾತಾಡ್ತಿರುವಾಗ, ನಾನು ಕೊಡುವ ನೀರು ಕುಡಿದ್ರೆ ನೀರಡಿಕೆ ಆಗಲ್ಲ ಅಂದರೆ ನಾನು ಕೊಡೋಯ್ಯ, ನಾನು ಮೇಲಿಂದ ಮೇಲೆ ಬಾವಿಗೆ ಬಂದು ನೀರು ತೋಡುವ ಅಗತ್ಯವಿರಲ್ಲ, ಜೀವಜಲ ನಾನು ಕೊಡು ಅಂದರೆ ಯೇಸು ಹೇಳ್ತಾರೆ, ನಿನ್ನ ಗಂಡನನ್ನು ಕರೆತ ಅನ್ನುತ್ತಾರೆ. ಆಕೆ ತಕ್ಷಣ ಉತ್ತರ ಕೊಟ್ಟು, ನನಗೆ ಗಂಡನೇ ಇಲ್ಲ ಎಂದು ಹೇಳ್ತಾಳೆ. ಅದಕ್ಕೆ ಯೇಸು ಹೇಳಿದ್ದೇನು ಗೊತ್ತಾ, ನಿನಗೆ 5 ಮಂದಿ ಗಂಡಂದೇರಿದ್ರು, ಈಗ ಇದ್ದವನು ನಿನ್ನ ಗಂಡನಲ್ಲ ಅಂದಾಗ ಆಕೆ ಆಶ್ಚರ್ಯಗೊಳ್ತಾಳೆ. ಆಕೆ ಬದುಕಿನಲ್ಲಿ ಸಮಾಧಾನಕ್ಕೋಸ್ಕರ 1, 2, 3, 4, 5 ಮಂದಿ ಗಂಡಂದಿರನ್ನು ಬದಲಾಯಿಸಿದಳು. ಇವನತ್ರ ದುಡ್ಡಿದೆ, ಚೆನ್ನಾಗಿದ್ದಾನೆ ಅಂದ್ಕೊಂಡ್ರೆ ಸಮಾಧಾನ ಸಿಗಲಿಲ್ಲ. ಇವನು ಸುಂದರವಾಗಿದ್ದಾನೆ, ಇವನು ಚೆನ್ನಾಗಿದ್ದಾನೆ ಅಂದ್ಕೊಂಡ್ರೆ ತೃಪ್ತಿಯೇ ಇಲ್ಲ. ಇನ್ನೊಬ್ಬನಿಗೆ ಖಂಡಬಲ ಇದೆ ಅಂದುಕೊಂಡ್ರೆ ಅವನೊಂದಿಗೂ ಕೂಡ ಆಕೆ ಸಂತೃಪ್ತಿ ಹೊಂದಲಿಲ್ಲ. ಶರೀರ ಇಚ್ಛೆ ಒಬ್ಬ ಮನುಷ್ಯನಿಗೆ ನಿಜವಾದ ಸಂತೋಷಕ್ಕೆ ನಡೆಸುವುದಿಲ್ಲ. ಅನೇಕರು ಈ ದಿನ ಕಾಮದಾಹ ಉಳ್ಳವರಾಗಿದ್ದಾರೆ. ಅನೇಕರು ಈ ದಿನ ಹಣದ ಆಸೆಗಾಗಿ ಎಷ್ಟೋ ತವಕ ಪಡ್ತಾ ಇದ್ದಾರೆ. ಎಷ್ಟೇ ಸಂಪಾದಿಸಿದ್ರೂ ಆ ಹಣದ ಆಸೆ ಹೋಗ್ತಿಲ್ಲ. ಎಷ್ಟೇ ನೀಚ ಸ್ಥಿತಿಗೆ ಬಿದ್ದೋದ್ರೂ ಕೂಡ ಆ ಕಾಮ ಬುದ್ಧಿ ಹೋಗ್ತಿಲ್ಲ. ಯಾಕೆಂದರೆ ಅವರ ಜೀವಿತದಲ್ಲಿ ಎಲ್ಲಿದೆ ತೃಪ್ತಿ ಎಂದು ಹುಡುಕಾಡ್ತಿದ್ದಾರೆ, ಎಲ್ಲೆಲ್ಲೋ ತಿರುಗಾಡ್ತಿದ್ದಾರೆ. ಆದರೆ
ನಿಜವಾದ ತೃಪ್ತಿ, ಸಂತೋಷ, ಸಮಾಧಾನಗಳು ಯೇಸುವಿನಲ್ಲಿಯೇ ಇವೆ. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಾಗಲೇ, ಪಾಪ ವಿಮೋಚನೆ ಹೊಂದಿದಾಗಲೇ ನಾವು ಸಂತುಷ್ಟರಾಗಿ ಜೀವಿಸಬಹುದು. ಇದೇ ಅನುಕೂಲವಾದ ಸಮಯವಾಗಿದೆ. ಹಿಂದೆ ಎಂದಿಗೂ ಗೆಯ್ಯದೇ ಇರುವಂತಹ ನಿಮ್ಮ ಬೀಡು ಭೂಮಿಯನ್ನು ಗೆಯ್ಯಿರಿ ಎಂದು ಕರ್ತನು ಹೇಳಿದ ಹಾಗೆ ನಮ್ಮ ಹೃದಯವನ್ನು ಒಂದು ಸಾರಿ ಗೆಯ್ಯುವುದಾದರೆ ಎಷ್ಟು ಕಠಿಣವಾಗಿದೆ ಎಂದು, ಅದರೊಳಗಡೆ ಎಷ್ಟು ಕೆಟ್ಟ ಕಾರ್ಯ ಸೇರಿಕೊಂಡಿವೆ ಎಂದು, ಎಂತಹ ಒಣಗಿದ ಸ್ಥಿತಿಯಲ್ಲಿ ನಾವಿದ್ದೇವೆಂದು, ಯಾವುದಕ್ಕಾಗಿಯೋ ಆತುರ ಪಡುತ್ತಾ ಅದು ದೊರಕದೇ ಇರುವಾಗ ಎಷ್ಟು ಅಸಂತೃಪ್ತಿಯಿಂದ ಬದುಕುತ್ತಿದ್ದೇವೆ ಎಂದು ಒಂದು ಸಾರಿ ಪರಿಶೀಲಿಸಿಕೊಂಡು ಕರ್ತನ ಮುಂದೆ ನಮ್ಮ ಸ್ಥಿತಿ ಹೇಳಿಕೊಳ್ಳೋದಾದರೆ, ನಮ್ಮ ದಾಹ ತೀರಿಸುವ ದೇವರು ನಮ್ಮ ಹಸಿವೆಯನ್ನು ತೀರಿಸುವಾತನಾಗಿದ್ದಾನೆ. ನಮಗೆ ಸಂತುಷ್ಟಿ, ಸಮಾಧಾನ ಕೊಡುವಂತಹ ದೇವರಾಗಿದ್ದಾರೆ. ನಮಗೋಸ್ಕರ ಮುಂಗಾರು ಮಳೆ ಸುರಿಸುವಾತನಾಗಿದ್ದಾರೆ, ನೀತಿಯ ಮಳೆ ಸುರಿಸುವಾತನಾಗಿದ್ದಾರೆ, ಜೀವಜಲ ಕೊಡುವಾತನಾಗಿದ್ದಾರೆ. ನಮ್ಮ ಶರೀರದಲ್ಲಿ 60% ನೀರೇ ಇದೆ. ಆ ಲಿಕ್ವಿಡ್ ಫಾರ್ಮ್ ಸರ್ಕ್ಯುಲೇಟ್ ಆಗುತ್ತಾ ಇರೋದರಿಂದಲೇ ನಾವು ಆರೋಗ್ಯವಾಗಿರ್ತಾ ಇದ್ದೇವೆ, ಅವು ನಮ್ಮನ್ನು ಶುದ್ಧೀಕರಿಸ್ತಿವೆ. ಆದರೆ ನಮ್ಮ ಆತ್ಮದಲ್ಲಿ ನಾವು ಒಣಗಿ ಹೋಗ್ತಿದ್ದೇವೆ. ನಮ್ಮ ಆತ್ಮ ಈ ಪೈಪ್ ನೀರು ಅಥವಾ ಮಿನರಲ್ ವಾಟರು ಹೊಯ್ದುಕೊಂಡು ತೊಳೆದುಕೊಳ್ಳುವಂಥದ್ದಲ್ಲ. ಜೀವ ಜಲಗಳನ್ನು, ನಮ್ಮ ಹೃದಯವನ್ನು ಶುದ್ಧೀಕರಿಸುವಂತಹ ವಾಕ್ಯವೆಂಬ ಶುದ್ಧ ಜಲಸ್ನಾನದಿಂದ ನಮ್ಮನ್ನು ಶುದ್ಧಿ ಮಾಡುವುದಕ್ಕಾಗಿ, ನಾವು ಫಲಿಸುವ ಹಾಗೆ ನಮ್ಮ ಹೃದಯದೊಳಗಿಂದ ಜೀವ ಜಲದ ಹೊರತೆ ಉಕ್ಕುವ ಹಾಗೆ ಕರ್ತನು ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಆಸೆಯುಳ್ಳವರಾಗಿದ್ದಾರೆ. ನನ್ನಲ್ಲಿ ನಂಬಿಕೆ ಇಡುವವನ ಹೊಟ್ಟೆಯೊಳಗಿಂದ ಜೀವಜಲದ ಹೊರತೆಗಳು ಉಕ್ಕಿ ಹರಿಯುವವು ಎಂದು ಹೇಳಿದಂತಹ ಆ ಮಾತು ನೀವು ನೋಡೋದಾದರೆ ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 38ನೇ ವಚನದಲ್ಲಿ ಕಾಣ್ತೇವೆ. ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಹೌದು, ಆತನಲ್ಲಿ ನಂಬಿಕೆ ಇಟ್ಟಂಥವರ ಹೃದಯದೊಳಗಿಂದ ಜೀವಜಲಧಾರೆಗಳು ಹರಿಯುತ್ತಲೇ ಇರ್ತವೆ. ನಿಲ್ಲದ ಸಂತೋಷ, ನಿಲ್ಲದ ಸಮೃದ್ಧಿ, ನಿಲ್ಲದ ಆಶೀರ್ವಾದಗಳು. ಒಂದು ನದಿಯ ಬಳಿಯಲ್ಲಿ ನೀವು ನೋಡೋದಾದರೆ ಅಲ್ಲಿ ಪಾಚೆ ಕಟ್ಟುವುದಿಲ್ಲ, ಯಾಕೆಂದರೆ ಹೊಸ ನೀರು ಬಂದು ಯಾವಾಗಲೂ ಕೊಚ್ಕೊಂಡು ಹೋಗುತ್ತಲೇ ಇರುತ್ತೆ. ಕ್ರಿಸ್ತನಲ್ಲಿ ಅದೇ ರೀತಿ ನೂತನತ್ವ ಇದೆ, ಬರಿದುತನ ಇಲ್ಲ. ಕದಲುವಿಕೆ ಇದೆ, ತೊಳೆಯುವಿಕೆ ಇದೆ, ಶುದ್ಧೀಕರಣ ಇದೆ, ಫಲಿಸುವಂಥದ್ದಿದೆ, ಸಂತುಷ್ಟಿ ಇದೆ, ಸಮಾಧಾನವಿದೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಆತನು ನಮ್ಮನ್ನು ನಡೆಸುತ್ತಾನೆಂದು ವಾಗ್ದಾನ ಮಾಡಿದ್ದಾನೆ. ನಿಮ್ಮ ಜೀವಿತ ಬೇಸರಗೊಂಡು ಬೇಸತ್ತು ಹೋಗಿದೆಯಾ? ಒಣಗಿದ ಸ್ಥಿತಿಯಲ್ಲಿದ್ದೀರಾ? ಬೀಡು ಭೂಮಿಯಂತೆ ವಿರಕ್ತಿಯಿಂದ ಬೇಸತ್ತು ಹೋಗಿ ಹೃದಯ ಬೇಡವಾದ ಕೆಟ್ಟ ಕಾರ್ಯಗಳಿಂದ ತುಂಬಿಸಿಕೊಂಡು ಏನೋ ಮಾಡೋಣ, ಏನೋ ಸಾಧಿಸೋಣ, ಏನೋ ಹುಡುಕೋಣ ಅಂದುಕೊಂಡು ಸಂತೃಪ್ತಿ ಇಲ್ಲದೆ ಜೀವಿಸುತ್ತಾ ಇದ್ದೀರಾ? ದೇವರು ನಿಮ್ಮನ್ನು ಹುಡುಕುತ್ತಾ ಇದ್ದಾರೆ. ನೀವು ಆತನನ್ನು ಕಂಡುಕೊಳ್ಳಬೇಕಾದ್ರೆ ನೀವು ಆತನ ಕಡೆಗೆ ತಿರುಗಿರಿ. ಹಿಂದೆ ಎಂದು ಗೆಯ್ಯದೇ ಇರುವ ನಿಮ್ಮ ಬೀಡು ಭೂಮಿಯನ್ನು ಗೆಯ್ಯಿರಿ. ಆ ಜೀವಜಲ ನನಗೂ ಬೇಕು ಎಂದು ದೇವರಿಗೆ ಬೇಡಿಕೊಳ್ಳಿರಿ. ಆತನು ನಿಮ್ಮ ಕಣ್ಣೀರನ್ನು ಒರೆಸುತ್ತಾನೆ, ನಿಮ್ಮ ಹಸುವೆಯನ್ನು ತೀರಿಸುತ್ತಾನೆ. ಆತನು ನಿಮ್ಮ ದಾಹ ತೀರಿಸುತ್ತಾನೆ. ನಿಮ್ಮ ಹೊಟ್ಟೆ ಒಳಗಿಂದ ಜೀವಜಲದ ಧಾರೆ ಹರಿಯುವಂತೆ, ಇನ್ನು ಅನೇಕರಿಗೆ ನೀವು ಆಶೀರ್ವಾದಕರವಾಗಿ ಮಾರ್ಪಡುವಂತೆ ಆಶೀರ್ವದಿಸುತ್ತಾನೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಲ್ಲಿ ನೋಡಿದರೂ ಒಣಗಿದ ಸ್ಥಿತಿಯನ್ನು ನೋಡ್ತಿದ್ದೇವೆ. ಬೇಸತ್ತು ಹೋಗಿ ಬರಿದಾಗಿ ನಷ್ಟದಿಂದ ಕೂಡಿದ ವ್ಯಾಪಾರಗಳು, ನಷ್ಟದಿಂದ ಕೂಡಿರುವ ವ್ಯವಸಾಯಗಳು, ಕಷ್ಟಗಳಿಂದ ಕೂಡಿರುವ ಜೀವಿತಗಳೊಂದಿಗೆ ಮನುಷ್ಯರು ಒಣಗಿದ ಸ್ಥಿತಿಯಲ್ಲಿರುವುದನ್ನು ನೋಡ್ತಿರುವಾಗ, ತಂದೆಯೇ, ನಿಮ್ಮ ಜೀವಜಲವನ್ನು ನಮಗೆ ಕೊಡುವಂತಹ ದೇವರಾಗಿ ನೀವಿದ್ದೀರೆಂದು, ನಮ್ಮ ಮೇಲೆ ನೀತಿಯ ಮಳೆಯನ್ನು ಸುರಿಯಮಾಡಿ ನಮ್ಮನ್ನು ಫಲಭರಿತವಾಗಿ ಮಾಡಲು ಆಶಿಸುತ್ತಾ ಇದ್ದೀರೆಂದು, ನಿಮ್ಮಲ್ಲಿ ನಂಬಿಕೆ ಇಟ್ಟಿರುವ ನಮ್ಮ ಹೊಟ್ಟೆಯೊಳಗಿಂದ ಜೀವಜಲದ ನೀರು ಉಕ್ಕಿ ಹರಿಯುವಂತೆ, ಹಾಗೆ ಆಶೀರ್ವದಿಸುವಂತಹ ದೇವರಾಗಿದ್ದೀರೆಂದು ನಂಬುವಂತೆ, ಯಾರ್ಯಾರು ಬೇಸತ್ತು ಬೇಸರಗೊಂಡಿದ್ದಾರೋ, ಒಣಗಿದ ಬದುಕಿನೊಂದಿಗೆ, ಯಾವ ಪ್ರತಿಫಲವಿಲ್ಲದಂತಹ ಜೀವಿತದೊಂದಿಗೆ, ಯಾವುದಕ್ಕೋಸ್ಕರವೋ ತವಕಿಸುತ್ತಾ ಏನು ದೊರಕದೆ ಅಸಂತೃಪ್ತರಾಗಿದ್ದಾರೋ ಅಂಥವರನ್ನು ಈ ಸಮಯದಲ್ಲಿ ನೀವೇ ದರ್ಶಿಸಿರಿ. ಅವರು ನಿಮ್ಮ ಕಡೆಗೆ ನೋಡುವಂತೆಯೂ
ಪರಿಶುದ್ಧಾತ್ಮನ ಕಾರ್ಯ ಅವರಲ್ಲಿ ಜರುಗುವಂತೆಯೂ ನಿಮ್ಮ ಕೃಪೆ ಸುರಿಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ದೇವರ ವಾಗ್ದಾನ ಈ ದಿನ ಏನಾಗಿದೆ? ನೀವು ಗೆಯ್ಯಿರಿ, ನಾನು ನೀತಿಯ ಮಳೆಯನ್ನು, ಜೀವಜಲದ ಧಾರೆಗಳನ್ನು ನಿಮ್ಮ ಮೇಲೆ ಸುರಿಯ ಮಾಡುತ್ತೇನೆ ಅನ್ನುತ್ತಾರೆ. ಜೀವಜಲದ ಬುಗ್ಗೆಯನ್ನಾಗಿ ನಿಮ್ಮನ್ನು ಮಾರ್ಪಡಿಸ್ತೇನೆ ಅಂದಿದ್ದಾರೆ. ಹೀಗೆ ದೇವರು ವಾಗ್ದಾನ ಮಾಡಿದ್ದಾರೆ. ಒಣಗಿರುವ ಬದುಕನ್ನು, ಬೇಸತ್ತು ಹೋಗಿ ಬೇಸರಗೊಂಡಿರುವಂತಹ ನೀವು ಫಲಭರಿತವಾದ ಆಶೀರ್ವಾದದಿಂದ ಕೂಡಿರುವ ಜೀವಿತವನ್ನು ಜೀವಿಸುವ ಹಾಗೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿಕೊಡಿರಿ. ಒಂದು ವೇಳೆ ಟೆಕ್ಸ್ಟ್ ಕಳಿಸಲಿಕ್ಕಾಗದಿದ್ದರೆ ನೇರವಾಗಿ ಕೊಡಲ್ಪಟ್ಟಿರುವ ನಂಬರ್ಗೆ ಕರೆ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಈ ದಿನ ಮಧ್ಯವಾರ ಬುಧವಾರವಲ್ಲವೋ ನಿಮ್ಮ ಸಭೆಯಲ್ಲಿ ನಡೆಯುವ ಪ್ರಾರ್ಥನೆ ಕೂಟದಲ್ಲಿ ತಪ್ಪದೇ ಪಾಲ್ಗೊಂಡು ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.